ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಅಕ್ಟೋಬರ್ 8. ಎಲ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 282ನೇ ಪುಟ. ಶೀರ್ಷಿಕೆ: ನಾವು ಕೊಂಬೆಗಳು. ಈ ದಿನದ ಸತ್ಯವೇದದ ವಾಕ್ಯ: ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ. ಯೋಹಾನ 15ನೇ ಅಧ್ಯಾಯ 5ನೇ ವಚನ. ನಾವು ಯೇಸು ಕ್ರಿಸ್ತನಿಂದ ಸದ್ಗುಣಗಳನ್ನು ಸ್ವೀಕರಿಸದಿದ್ದರೆ, ಹೊಂದಿರದಿದ್ದರೆ ನಾವು ಏನೂ ಅಲ್ಲ, ನಾವು ಶೂನ್ಯರಾಗಿರುತ್ತೇವೆ. ದೇವರಿಗೆ ಹೃದಯವನ್ನು ಬೇಷರತ್ತಾಗಿ ಒಪ್ಪಿಸಿಕೊಡುವವರೆಗೂ ಮಾನವ ಕಾರ್ಯಭಾರಿಗಳು ನಿಜವಾದ ದ್ರಾಕ್ಷಿ ಬಳ್ಳಿಯಲ್ಲಿ ನೆಲೆಸಲು ಸಾಧ್ಯವಿಲ್ಲ ಮತ್ತು ಬಳ್ಳಿಯಲ್ಲಿ ಜೀವಿಸಲು ಬೆಳೆಯಲು ಸಾಧ್ಯವಿಲ್ಲ ಮತ್ತು ಸಮೃದ್ಧವಾದ ಗೊಂಚಲಿನ ಹಣ್ಣುಗಳನ್ನು ಬಿಡಲು ಸಾಧ್ಯವಿಲ್ಲ. ದೇವರು ಪಾಪದೊಂದಿಗೆ ಸ್ವಲ್ಪವೂ ರಾಜಿ ಮಾಡಿಕೊಳ್ಳುವುದಿಲ್ಲ. ಇದನ್ನು ಅವನು ಮಾಡುವುದಿದ್ದರೆ ಆತನು ಬಾಧೆಪಟ್ಟು ಮರಣ ಹೊಂದುವುದಕ್ಕೆ ನಮ್ಮ ಲೋಕಕ್ಕೆ ಬರುವ ಅಗತ್ಯತೆ ಇರಲಿಲ್ಲ. ಸತ್ಯವನ್ನು ಸ್ವೀಕರಿಸುವವರು ತಮ್ಮ ಗುಣಸ್ವಭಾವ ಮತ್ತು ನಡವಳಿಕೆ ಎರಡನ್ನೂ ಬದಲಾಯಿಸಿಕೊಳ್ಳದ ಹೊರತು ಆದ ಯಾವುದೇ ಮಾನಸಾಂತರವೂ ನಿಜವಾಗಿರುವುದಿಲ್ಲ. ಸತ್ಯವು ಪ್ರೀತಿಯಿಂದ ಕೆಲಸ ಮಾಡುತ್ತದೆ ಮತ್ತು ಆತ್ಮವನ್ನು ಶುದ್ಧೀಕರಿಸುತ್ತದೆ. ನಾವು ಕ್ರಿಸ್ತನಲ್ಲಿ ನೆಲೆಗೊಳ್ಳದ ಹೊರತು ನಾವು ಕ್ರೈಸ್ತರೆಂದು ಹೇಳಿಕೊಳ್ಳುವುದು ಬೆಲೆಯಿಲ್ಲದ್ದೂ ನಿಷ್ಪ್ರಯೋಜಕವೂ ಆಗಿರುತ್ತದೆ. ಯಾಕೆಂದರೆ ಬಳ್ಳಿಯ ಎಲ್ಲ ಪ್ರಮುಖವಾದ ಗುಣಸ್ವಭಾವಗಳು ನಮ್ಮಲ್ಲಿ ತುಂಬಿರದ ಹೊರತು ನಾವು ಜೀವವುಳ್ಳ ಕೊಂಬೆಗಳಾಗಿರಲು ಸಾಧ್ಯವಿಲ್ಲ. ನಿಜವಾದ ಕ್ರೈಸ್ತನಲ್ಲಿ ತನ್ನ ಗುರುವಿನ ಗುಣಸ್ವಭಾವಗಳು ಕಂಡುಬರುತ್ತದೆ ಮತ್ತು ನಾವು ಕ್ರಿಸ್ತನ ಕೃಪೆ ಕರುಣೆಯನ್ನು ನಮ್ಮ ಜೀವನದಲ್ಲಿ ಮತ್ತು ಗುಣಸ್ವಭಾವದಲ್ಲಿ ಪ್ರತಿಫಲಿಸಿದಾಗ ತಂದೆಯು ತನ್ನ ಮಗನನ್ನು ಪ್ರೀತಿಸಿದಂತೆ ನಮ್ಮನ್ನು ಪ್ರೀತಿಸುತ್ತಾನೆ. ಮತ್ತು ಈ ಸ್ಥಿತಿಯು ಈಗಿನ ಕಾಲಕ್ಕಿರುವ ಸತ್ಯವನ್ನು ನಂಬುತ್ತೇವೆ ಎಂದು ಹೇಳುವವರಲ್ಲಿ ನೆರವೇರಿದಾಗ ನಾವು ಸಮೃದ್ಧವಾದ ಸಭೆಯನ್ನು ನೋಡುತ್ತೇವೆ. ಯಾಕಂದರೆ ಆ ಸಭೆಯ ಸದಸ್ಯರು ತಮಗಾಗಿ ಜೀವಿಸುವುದಿಲ್ಲ, ಆದರೆ ತಮಗಾಗಿ ಮರಣ ಹೊಂದಿದವನಿಗಾಗಿ ಜೀವಿಸುತ್ತಾರೆ ಮತ್ತು ಅವರು ಜೀವವುಳ್ಳ ಬಳ್ಳಿಯ ಬೆಳೆಯುವ ವೃದ್ಧಿಯಾಗುವ ಕೊಂಬೆಗಳಾಗಿರುತ್ತಾರೆ. ಮರದ ಬೇರಿಗೆ 2 ಕಾರ್ಯಕ್ಷೇತ್ರಗಳನ್ನು ಪೂರೈಸಬೇಕಿರುತ್ತದೆ. ಒಂದು, ತನ್ನ ಕುಡಿ ಅಥವಾ ತಂತುಗಳ ಸಹಾಯದಿಂದ ಭೂಮಿಯನ್ನು ದೃಢವಾಗಿ ಹಿಡಿದುಕೊಳ್ಳುವುದು. ಮತ್ತೊಂದು, ತನಗೆ ಬೇಕಾದ ಪೋಷಣಾ ವಸ್ತುಗಳನ್ನು ತಾನೇ ತೆಗೆದುಕೊಳ್ಳುವುದೇ ಆಗಿರುತ್ತದೆ. ಒಬ್ಬ ಕ್ರೈಸ್ತನ ವಿಷಯವೂ ಹೀಗೆಯೇ ಇರಬೇಕು. ಮೂಲಕಾಂಡವಾಗಿರುವ ಕ್ರಿಸ್ತನೊಂದಿಗಿನ ಅವನ ಐಕ್ಯತೆಯು ಪೂರ್ಣಗೊಂಡಾಗ, ಅವನು ಆತನಿಂದ ಆಹಾರವನ್ನು ತೆಗೆದುಕೊಂಡಾಗ ಆತ್ಮೀಕ ಬಲಗಳ ಹರಿವನ್ನು ಅವನಿಗೆ ಕೊಡಲಾಗುತ್ತದೆ. ಅಂತಹ ಕೊಂಬೆಯ ಎಲೆಗಳು ಉದುರಲು ಸಾಧ್ಯವೇ? ಎಂದಿಗೂ ಇಲ್ಲ. ಆತ್ಮವು ಎಲ್ಲಿಯವರೆಗೆ ಕ್ರಿಸ್ತನೆಡೆಯನ್ನು ಸೇರಿರುತ್ತದೋ ಅಲ್ಲಿಯವರೆಗೆ ಬತ್ತಿ ಹೋಗುವ, ಬಾಡುವ, ಜೋಲುವ ಇಲ್ಲವೇ ಕೊಳೆಯುವ ಅಪಾಯವು ಕಡಿಮೆ ಇರುತ್ತದೆ. ಬಿರುಗಾಳಿಯಂತೆ ಬರಬಹುದಾದ ಶೋಧನೆಗಳು ಅವನನ್ನು ಬುಡಮೇಲು ಮಾಡುವುದಿಲ್ಲ ಅಥವಾ ಕಿತ್ತು ಹಾಕುವುದಿಲ್ಲ. ನಿಜವಾದ ಕ್ರೈಸ್ತನು ತನ್ನ ವಿಮೋಚಕನ ಮೇಲಿನ ತನ್ನ ಪ್ರೀತಿಯಿಂದ ತನ್ನ ಕ್ರಿಯೆಗಳ ಉದ್ದೇಶಗಳನ್ನು ಪಡೆದುಕೊಳ್ಳುತ್ತಾನೆ. ತಮ್ಮ ಗುರುವಿನ ಮೇಲೆ ಇಟ್ಟಿರುವ ಪ್ರೀತಿಯು ನಿಜವಾದದ್ದೂ ಪರಿಶುದ್ಧವೂ ಆಗಿರುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.